ಫಿನಾನ್ಸಸ್ ಅಂತ ಹೇಳಿ ಬಂದಾಗ ಯಾಕೆ ನಿಮ್ಮ ಸಂಗಾತಿನ ನೀವು ಅದರಲ್ಲಿ ಇನ್ವಾಲ್ವ್ ಮಾಡ್ಕೋಬಾರ್ದು? ಅರ್ಥ ಆಗದೆ ಇರ್ಬೋದು, ಬಟ್ ಆದ್ರೆ ಒಂದು ಮಾತು ಕೇಳ್ಬೋದಲ್ಲ, ಇದನ್ನ ಮಾಡ್ತಾ ಇದ್ದೀನಿ, ಇದನ್ನ ಮಾಡೋಣ ಅಥವಾ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಕೇಳ್ಬೋದಲ್ವಾ? ಯಾವಾಗ ನೀವು ಅಸಡ್ಡೆ ತೋರಿಸ್ತಿರೋ, ಮನೆಯಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ಅಂತ ಹೇಳಿ ಕರಿಬೋದು, ಅವಳಿಗೆ ನೀವು ಅಸಡ್ಡೆ ಅಥವಾ ಬೇಜವಾಬ್ದಾರಿಯಿಂದ ದೂರ ಇಡ್ತಿರೋ, ಅವಾಗ ಪ್ರಾಬ್ಲಮ್ಸ್ನ ನೀವು ಎದುರಿಸ್ತಾ ಹೋಗ್ಬೇಕಾಗುತ್ತೆ, ಎಸ್ಪೆಷಲಿ ಪುರುಷರು. ಹಾಗೆ ಸ್ತ್ರೀಯರು ಕೂಡ, ನಿಮ್ಮ ಒಬ್ಬ ಪತಿ, ನೀವು ದುಡಿತೀರಾ, ಸ್ತ್ರೀಯರು ಅಂತ ಹೇಳಿದ್ರೆ ಇವತ್ತಿನ ದಿವಸ ಯಾರು ಕಮ್ಮಿ ಇಲ್ಲ. ಆಕ್ಚುಲಿ ನಿಮ್ಮಲ್ಲಿ ಒಂದು ಸ್ಕಿಲ್ಸ್ ಇತ್ತು, ಎಜುಕೇಶನ್ ಇತ್ತು ಅಂತ ಹೇಳಿದ್ರೆ ನೀವು ಸಮಾನರು. ಯಾವುದರಲ್ಲಿ ಸಮಾನರು? ದುಡಿಮೆಯಲ್ಲಿ ಸಮಾನರು. ಪ್ರಕೃತಿ ದತ್ತವಾಗಿ ಇರ್ತಕ್ಕಂಥ ಒಂದು ಸಮಾನತೆ ಬೇರೆ ಇದೆ. ಪುರುಷನಾಗಿರ್ತಕ್ಕಂಥ ಒಂದು ಪುರುಷನೇ, ಸ್ತ್ರೀ ಆಗಿರ್ತಕ್ಕಂಥ ಒಂದು ಸ್ತ್ರೀಯೇ. ಅದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ದುಡಿಮೆಯಲ್ಲಿ ವ್ಯತ್ಯಾಸ ಇರೋದನ್ನ ಇವತ್ತಿನ ದಿವಸ ಈಕ್ವಾಲಿಟಿ ತಗೊಂಡ್ಬಂದಿರ್ಬೋದು. ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಸೊ ಇಲ್ಲಿ ಯಾವಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಒಂದು ಬಾಂಧವ್ಯ ನಮ್ಮಲ್ಲಿ ಚೆನ್ನಾಗಿರ್ಬೇಕು ಅಂತ ಅಂದಾಗ, ನಮ್ಮ ಪ್ರಪಂಚಗಳು ಯಾವ ರೀತಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋತಾ ಹೋದಾಗ ನಮ್ಮ ಜೀವನ ಅನ್ನೋದು ಸುಮಧುರವಾಗಿರ್ತಕ್ಕಂಥ ಜೀವನನ